ಸಿಜೆ ರಾಯ್ ಆತ್ಮಹತ್ಯೆ ಹೇಳ್ತಾ ಇದ್ದಾಗೆ ಹತ್ತಾರು ಅನುಮಾನಗಳನ್ನು ಹುಟ್ಟುಹಾಕ್ತಾ ಇದೆ. ಹಾಗೀಗಲ್ಲ, ಐಟಿ ಅಧಿಕಾರಿಗಳಿದ್ರು, ಅವ್ರು ಇರುವಂತ ಸಂದರ್ಭನೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ರಿಯಲ್ ಎಸ್ಟೇಟ್ ದಿಗ್ಗಜ ಸಿಜೆ ರಾಯ್ ಐಟಿ ನಿರಂತರ ದಾಳಿ ಮಾಡ್ತಾ ಇತ್ತು. ಅಧಿಕಾರಿಗಳ ಎದುರೇನೆ ರಾಯ್ ಸುಸೈಡ್ ಮಾಡ್ಕೋತಾರೆ. ಎದೆ ಭಾಗಕ್ಕೆ ಶೂಟ್ ಮಾಡ್ಕೊಳ್ತಾರೆ ಸಿಜೆ ರಾಯ್. ಕಾನ್ಫಿಡೆನ್ಸ್ ಸಾಮ್ರಾಜ್ಯದ ಒಡೆಯ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಒಂದು ಕಡೆ ಐಟಿ ಪರಿಶೀಲನೆ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಇನ್ನು ಪೊಲೀಸ್ ಕಮಿಷನರ್ ಕೂಡ ಈಗ ಸ್ಪಾಟ್ಗೆ ಬಂದಿದ್ದಾರೆ. ಅವರು ಪರಿಶೀಲನೆಯಲ್ಲಿ ಈಗ ಆಲ್ರೆಡಿ ಇರುವಂತಹ ಟೀಮ್ಗೆ ಅವರು ಅಸಿಸ್ಟ್ ಮಾಡೋರಿದ್ದಾರೆ. ಇದು ಪ್ರಕರಣದ ಗಂಭೀರತೆ ಹೇಗಿದೆ ಅನ್ನುವಂಥದ್ದನ್ನ ಸ್ವತಃ ಕಮಿಷನರೇ ಸ್ಪಾಟಿಗೆ ಬಂದಿದ್ದಾರೆ ಅಂತ ಅಂದರೆ ಆ ಗಂಭೀರತೆಯನ್ನು ಇಲ್ಲಿ ಹೇಳ್ತಾ ಇದೆ. ಆಮೇಲೆ ಇಲ್ಲಿ ಬಹಳ ಗೊಂದಲ ಇರುವಂಥ ಹಲವು ಸಂಗತಿಗಳು ಇದ್ದೇ ಇದೆ. ಅದಕ್ಕೆಲ್ಲ ಉತ್ತರ ಹುಡುಕಬೇಕಾದಂಥ ಒಂದು ಪ್ರಾಥಮಿಕ ಹಂತದ ತನಿಖೆ ಈಗ ನಡೀತಾ ಇರುವಂಥ ಸಂದರ್ಭ. ಆ ಕಾರಣಕ್ಕಾಗಿಯೇ ಖುದ್ದು ಕಮಿಷನರ್ ಈಗ ಸ್ಥಳಕ್ಕೆ ಬಂದಿದ್ದಾರೆ. DCP ಕೂಡ ಸ್ಥಳದಲ್ಲೇ ಇದ್ದಾರೆ ಅನ್ನೋದನ್ನು ನಾವು ಕೇಳ್ಪಡ್ತಾ ಇದ್ವಿ. ಆಮೇಲೆ ಹಾಸ್ಪಿಟಲ್ಗೆ ಹೋಗೋ ಸಂದರ್ಭದಲ್ಲೇ ಅವರು ಮೃತಪಟ್ಟಿದ್ರು ಮಾರ್ಗ ಮಧ್ಯೆ ಅಂತೇಳಿಯೂ ಕೂಡ ತಿಳಿದು ಬರ್ತಾ ಇರುವಂಥ ಮಾಹಿತಿ. ಹಾಗಾಗಿ ಅವರು ಇಲ್ಲಿಂದ ಹೋಗುವಂಥ ಸಂದರ್ಭದಲ್ಲಿ ಜೀವ ಇದ್ರೆ ನಾನು ಆಗ್ತಾನೆ ಹೇಳಿದಾಗೆ HSR ಲೇಔಟ್ನ ಆಸ್ಪತ್ರೆ ಅಂತ ಅಂದರೆ ಭಾಳ ಟ್ರಾಫಿಕ್ನಿಂದ ಕೂಡಿರುವಂಥ ಒಂದು ರಸ್ತೆ. ಆ ಟೈಮ್ನಲ್ಲಿ ಅವರು ಈ ಕಡೆಗೆ ರಿಚ್ಮಂಡ್ ಕಡೆಗನೋ ಅಥವಾ ಈ ಆನೆಪಾಳ್ಯದ ಸುತ್ತಮುತ್ತ ಇರುವಂಥ ಹಾಸ್ಪಿಟಲ್ಗಳಿಗೆ ತರೋದಕ್ಕೆ ಏನಾದರೂ ಅವಕಾಶ ಗೊತ್ತಿಲ್ಲ ಆ ಟೈಮ್ನಲ್ಲಿ ಏನೇನಾಗಿದೆ ಅಂತ. ಸೊ ಈ ರೀತಿಯಾದಂಥ ಕೆಲ ಗೊಂದಲಗಳಿದ್ದೇ ಇದೆ. ಆಮೇಲೆ ನಾನು ಆಗ್ತಾನೆ ಹೇಳಿದಾಗೆ ಇವ್ರದ್ದು ಭಾಳ ದೊಡ್ಡ ಸಾಮ್ರಾಜ್ಯ, ಉದ್ಯಮ ಸಾಮ್ರಾಜ್ಯ. ಬೇರೆ ಬೇರೆ ತರಹದಂಥ ಸೇವೆಗಳನ್ನು ಕಲ್ಪಿಸುವಂಥ ಒಂದು ವ್ಯವಹಾರವನ್ನು ಕೂಡ ಇವ್ರು ನಡೆಸ್ತಾ ಇದ್ರು. ಅದರಲ್ಲಿ ಹಾಸ್ಪಿಟಾಲಿಟಿ ಕೂಡ ಇವ್ರದ್ದು, ರೆಸಾರ್ಟ್ಸು ಮತ್ತೊಂದು, ಇದೆಲ್ಲ ಭಾಳ ದೊಡ್ಡ ಹೆಸರು. ಪ್ರಜ್ವಲ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಕೊಡುವಂಥ ನಿಟ್ಟಿನಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಖುದ್ದು ಕಮಿಷನರ್ ಕೂಡ ಈಗ ಸ್ಪಾಟ್ಗೆ ಬಂದಂಗೆ ಕಂಡು ಬರ್ತಾ ಇದೆ. ಏನು ಲಭ್ಯ ಆಗ್ತಾ ಇರೋದು ಇಲ್ಲಿ ತನಕದ ಮಾಹಿತಿ? ಪ್ರಜ್ವಲ್, ಓವರ್ ಟು ಯು. ಮಲ್ತೇಶ್, ಇವತ್ತು ಮಧ್ಯಾಹ್ನ ಅಂದರೆ ಸುಮಾರು ಒಂದು 3:30-4 ಗಂಟೆ ಸಮಯದಲ್ಲಿ ಇನ್ಸಿಡೆಂಟ್ ಆಗಿದೆ ಅಂತೇಳಿ ಪೊಲೀಸರಿಗೆ ಪ್ರಾಥಮಿಕವಾದಂಥ ಮಾಹಿತಿ ಬರುತ್ತೆ. ಐಟಿ ಅಧಿಕಾರಿಗಳು ಅವರು ಈ ಒಂದು ಕಚೇರಿಯಲ್ಲಿ ಅಂದರೆ ಹೊಸೂರು ರಸ್ತೆಯಲ್ಲಿರುವಂಥ ಕಾನ್ಫಿಡೆಂಟಿನ ಕಚೇರಿಯಲ್ಲಿ ಇವತ್ತು ರೈಡನ್ನು ಮಾಡ್ತಿರ್ತಾರೆ. ಸರ್ಚನ್ನು ಮಾಡಿ ಅವರನ್ನ ವಿಚಾರಣೆಗೆ ಸಹಿತ ಒಳಪಡಿಸಿರ್ತಾರೆ. 1 ಗಂಟೆ ಸುಮಾರಿಗೆ ವಿಚಾರಣೆಯನ್ನು ಕೂಡ ಮಾಡ್ಕೊಳ್ತಾರೆ. ಆದರೆ ಇವರು ಎಲ್ಲೂ ಕೂಡ ಈ ಸಿಜೆ ರಾಯ್ ಏನಿದ್ದಾರೆ ಇವರು ಕಚೇರಿಯಲ್ಲೇ ಅವೈಲಬಲ್ ಇರ್ತಾರೆ. ಅವರನ್ನ ವಿಚಾರಣೆಯನ್ನ ಮಾಡ್ತಾರೆ. ಈ ಒಂದು ಬಿಲ್ಡಿಂಗಿನ ಫಸ್ಟ್ ಫ್ಲೋರ್ನಲ್ಲಿ ಅವರ ಚೇಂಬರ್ ಇರುತ್ತೆ. ಆ ಚೇಂಬರ್ನಲ್ಲಿ ಕೂತಿದ್ದಂಥ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ಅವರ ಸಮ್ಮುಖದಲ್ಲಿ ಇರೋದಿಲ್ಲ. ಅವರ ಆ ಚೇಂಬರ್ನಿಂದ ಸ್ವಲ್ಪ ಆಚೆ ಕಡೆ ಇರ್ತಾರೆ. ಅಂದ್ರೆ ಆತನಿಗೆ ಅಂದ್ರೆ ಸಿಜೆ ರಾಯ್ ಅವರಿಗೆ ಒಂದು ಖಾಸಗಿ ಸಮಯ ಸಿಗುತ್ತೆ. ಆ ಸಮಯದಲ್ಲಿ ಆತ ಅವ್ರ ಹತ್ರ ಇದ್ದಂಥ ಸರ್ವಿಸ್ ಅಂದ್ರೆ ಅವ್ರ ಹತ್ರ ಇದ್ದಂಥ ಲೈಸೆನ್ಸ್ಡ್ ರಿವಾಲ್ವರ್ ಇಂದ ಅವರು ಫೈರ್ ಅನ್ನ ಮಾಡ್ಕೊಂಡಿದ್ದಾರೆ. ಒಂದು ಶಾಟ್ ಎದೆಗೆ ಫೈರ್ ಅನ್ನ ಮಾಡ್ಕೊಂಡಿರೋ ಪರಿಣಾಮವಾಗಿ ಮತ್ತೊಂದು ಶಾಟ್ ಅನ್ನ ಫೈರ್ ಮಾಡ್ಕೊಳ್ಳೋದಕ್ಕೂ ಅವಕಾಶಗಳು ಸಿಕ್ಕಿಲ್ಲ. ಹೀಗಾಗಿ ಅವರು ನೇರವಾಗಿ ಅಲ್ಲೇ ಕುಸಿದು ಬೀಳ್ತಾರೆ. ಆ ಗನ್ ಶಾಟಿನ ಸೌಂಡಿಗೆ ಐಟಿ ಅಧಿಕಾರಿಗಳು ಮೊದಲನೇದಾಗಿ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ಅಂದ್ರೆ ACP ಒಬ್ಬರಿಗೆ ಕರೆಯನ್ನ ಮಾಡಿ ಮಾಹಿತಿಯನ್ನು ನೀಡುತ್ತಾರೆ. ತಕ್ಷಣವಾಗಿ ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಬರ್ತಾರೆ. ಅದಕ್ಕೆ ಮುಂಚೆನೆ ಇಲ್ಲಿದ್ದಂತ ಸಿಜೆ ರಾಯ್ ಅವರ ಸಿಬ್ಬಂದಿಗಳಾಗಿರ್ಬೋದು ಮತ್ತೆ ಇಲ್ಲಿದ್ದಂತ ಸ್ಥಳೀಯ ಅಧಿಕಾರಿಗಳೆಲ್ಲ ಸೇರ್ಕೊಂಡು ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಪ್ರಾಬಬ್ಲಿ ಅವ್ರು ಇಲ್ಲೇ ಒಂದು 1.5 ಕಿಲೋಮೀಟರ್ ದೂರದಲ್ಲಿ ಫೋರ್ಟಿಸ್ ಹಾಸ್ಪಿಟಲ್ ಇತ್ತು, ಅಲ್ಲಿಗೆ ಕರ್ಕೊಂಡು ಹೋಗ್ಬೋದಾಗಿತ್ತು. ಆದ್ರೆ ಏನೋ ಅವ್ರಿಗೆ ಪರಿಚಯ ಇದ್ರು ಅಂತ ಅನ್ಸುತ್ತೆ. ಹೀಗಾಗಿನೇ ಅವರಿಗೆ ಪರಿಚಯ ಇದ್ದಂತ ಹಾರ್ಟ್ ಸ್ಪೆಷಲಿಸ್ಟ್ ಕಡೆಗೆ ಅಂದ್ರೆ ನಾರಾಯಣ ಹೃದಯಾಲಯದ ಕಡೆಗೆ HSR ಲೇಔಟ್ಸ್ ಕಡೆಗೆ ಹೋಗ್ತಾರೆ. ಅದು ತುಂಬಾ ಲಾಂಗ್ ಡಿಸ್ಟೆನ್ಸ್ ಆಗುತ್ತೆ. ಇಲ್ಲಿಂದ ಟ್ರಾಫಿಕ್ ಇಲ್ಲ ಅಂದ್ರೂ ಒಂದು 35-40 ನಿಮಿಷಗಳ ಕಾಲ ಅಲ್ಲಿಗೆ ಟ್ರಾವೆಲ್ ಮಾಡಬೇಕಾಗುತ್ತೆ. ಆದ್ರೂ ಆ ಸಂದರ್ಭದಲ್ಲಿ ಅವರು ಇಲ್ಲಿಂದ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗೋತ್ತಿಗೆ ಹಾಸ್ಪಿಟಲ್ ಬ್ರಾಡ್ ಡೆಡ್ ಅಂತ ಹೇಳ್ತಾರೆ. ಮತ್ತೆ ಘಟನಾ ಸ್ಥಳದ ಸೀರಿಯಸ್ನೆಸ್ಗೆ ಬಂದ್ರೆ ಇಲ್ಲಿ ನಡೆದಿರುವಂತಹ ಘಟನೆಗೆ ನೋಡ್ಕೊಳ್ಳೋದಾದ್ರೆ DCP ಆಗಿರುವಂತಹ ಕೇಂದ್ರ ವಿಭಾಗ DCP ಅಕ್ಷಯ್ ಅವರಾಗಿರ್ಬೋದು, ಮತ್ತೆ ಜಂಟಿ ಪೊಲೀಸ್ ಆಯುಕ್ತ ವಂಶೀಕೃಷ್ಣ, ಮತ್ತೆ ಈಗ ಜೊತೆಗೆ ಸೀಮಂತ್ ಕುಮಾರ್ ಸಿಂಗ್ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು, ಇವರು ಸಹಿತ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಆ ಬ್ಯಾಲಿಸ್ಟಿಕ್ಗೆ ಸಂಬಂಧಪಟ್ಟಂತ FSL ಅಧಿಕಾರಿಗಳು ಅಲ್ಲಿ ಫೈರ್ ಆಗಿರೋದು ಮತ್ತೆ ಆ ಒಂದು ಪಿಸ್ತೂಲ್ ಅನ್ನು ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ ಸೈಂಟಿಫಿಕ್ ಆಗಿ. ಮತ್ತೆ ಆ ಒಂದು ಗುಂಡು ಹಾರಿರುವಂತಹ ಪೆಲೆಟ್ಸ್ ಆಗಿರ್ಬೋದು ಅದೆಲ್ಲದನ್ನು ಕೂಡ ಸೈಂಟಿಫಿಕ್ ಆಗಿ ವಶಕ್ಕೆ ಪಡ್ಕೊಳ್ತಿದ್ದಾರೆ. ಮತ್ತೆ ಸೋಕೋ ಅಧಿಕಾರಿಗಳು ಅಂದ್ರೆ ಸೀನ್ ಆಫ್ ಕ್ರೈಮಿನ ಅಧಿಕಾರಿಗಳು ಸಹಿತ ಹಾಜರಿದ್ದುಕೊಂಡು ಆ ಒಂದು ಚೇಂಬರ್ನ ಒಳಗಡೆ ಅಂದ್ರೆ ಆ ಒಂದು ಕೊಠಡಿಯ ಒಳಗಡೆ ಸಿಗುವಂತ ಸಾಕ್ಷಿ ಆಧಾರಗಳನ್ನ ಸೈಂಟಿಫಿಕ್ ಆಗಿ ಕಲೆ ಹಾಕ್ತಾ ಇದ್ದಾರೆ. ಮತ್ತೆ ಅಲ್ಲಿ ಗುಂಪಾಗಿ ಹೆಚ್ಚಿನ ಅಧಿಕಾರಿಗಳನ್ನು ಸಹಿತ ಓಡಾಡಲಿಕ್ಕೆ ಅವಕಾಶವನ್ನ ಕೊಡ್ತಿಲ್ಲ. ಇದು ಕಾರಣಗಳು ಏನಿದೆ ಅನ್ನೋದು ಒಂದು ಕಡೆ ಅಂದ್ರೆ ಐಟಿ ಅಧಿಕಾರಿಗಳು ಪದೇ ಪದೇ ದಾಳಿಯನ್ನ ಮಾಡ್ತಿದ್ರು. ಇದೇ ಕಾರಣಕ್ಕೋಸ್ಕರ
ಅವರು IT ಅಧಿಕಾರಿಗಳು ದಾಳಿ ನಡೀತಿದ್ದಂತ ಸಂದರ್ಭದಲ್ಲಿ ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ಒಂದ್ ಕಡೆ. ಮತ್ತೆ ರಿಟರ್ನ್ ನಲ್ಲಿ ಏನಾದ್ರೂ ಇದೆಯಾ, ಅಥವಾ ಅವರ ಇಮೇಲ್ ನಲ್ಲಿ ಏನಾದ್ರೂ ಬರೆದಿದ್ದಾರಾ, ಅಥವಾ ಅವರ ಯಾವ್ದಾ ಸಾಮಾಜಿಕ ಜಾಲತಾಣಗಳಾಗಿರುವಂತಹ ಫೇಸ್ಬುಕ್, ಟ್ವಿಟರ್ ಅಲ್ಲಿ ಹೊರ ಜಗತ್ತಿಗೆ ಕಾಣೋ ರೀತಿ ಬರೆದಿಲ್ಲ, ಆದ್ರೆ ಅವ್ರು ಏನಾದ್ರು ವಾಟ್ಸ್ಆಪ್ ಅಲ್ಲಿ ಯಾರಿಗಾರ ಮೆಸೇಜ್ ಅನ್ನ ಮಾಡಿದಾರ,